ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಕಡೆಯಿಂದ ಬಿಟ್ಟಿರ್ತಕ್ಕಂಥ ವಿಜ್ಞಾನ ವಿಷಯದ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ಅದರಲ್ಲಿ ಬರ್ತಕ್ಕಂಥ ಭಾಗ ಸಿ ಜೀವ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಭಾಗ ಬಿ ಮತ್ತು ಭಾಗ ಎ ರ ಮಾದರಿ ಉತ್ತರಗಳನ್ನು ಹಾಕಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಎಲ್ಲ ಉತ್ತರಗಳು ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳೇ. ನಿಮಗೆ ತುಂಬ ಈಸಿಯಾಗಿ ನೆನಪಿಟ್ಟುಕೊಳ್ತಕ್ಕಂಥ ಮಾದರಿ ಉತ್ತರಗಳನ್ನು ಗೌರ್ಮೆಂಟ್ ಬಿಟ್ಟಿದ್ದಾರೆ. ಅದರಲ್ಲಿ ನೋಡಿ, ಭಾಗ ಸಿ ಜೀವ ವಿಜ್ಞಾನ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. ಬಹು ಆಯ್ಕೆ ಪ್ರಶ್ನೆ. 26ನೇ ಪ್ರಶ್ನೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವು ಕ್ರಮವಾಗಿ. ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ. ಎ ಭಿತ್ತಿಯು ಇರುವುದಿಲ್ಲ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ. ಬಿ ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಇನ್ನು ಸಿ ತೆಳುವಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಇನ್ನು ಡಿ ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ನೆಕ್ಸ್ಟ್ ನೋಡಿ, 27ನೇ ಪ್ರಶ್ನೆ. ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪಿತ್ತರಸವು ಆಪ್ಷನ್ ಸಿ ಯಕೃತ್ತಿನಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಇಲ್ಲಿ ನಾನು ಡೈರೆಕ್ಟ್ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ನೋಡಿ, 28ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಜೀನ್ ಅಂದರೆ ಅಂಶವಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು. ನೋಡಿ, 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸರಿ ಅಂತ ನೀವು ಉತ್ತರವನ್ನು ಹೇಳಬೇಕು. ನೋಡಿ, ಇದರಲ್ಲಿ ಬಿ 1 ಮತ್ತು 2 ಮಾತ್ರ. ನೋಡಿ, DNA ಘಟಕವಾಗಿದೆ. ಇನ್ನು 2 ಪ್ರೋಟೀನ್ನ ಮಾಹಿತಿಯ ಮೂಲವಾಗಿದೆ. ಇವೆರಡು ಮಾತ್ರ ಸರಿಯಾದ ಉತ್ತರ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 29ನೇ ಪ್ರಶ್ನೆ. DNA ಸ್ವಪ್ರತೀಕರಣ ಎಂದರೇನು? ಉತ್ತರ: ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತೃಜೀವಕೋಶದ DNA ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆಯನ್ನು DNA ಸ್ವಪ್ರತೀಕರಣ ಎನ್ನುವರು. ಇನ್ನು 30ನೇ ಪ್ರಶ್ನೆ ನೋಡಿ. ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧವೇನು? ಉತ್ತರ: ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯು ಹೆಚ್ಚಾಗುತ್ತದೆ. ಆದ್ದರಿಂದ ಬಿಡುಗಡೆಯಾಗುವ ATP ಪ್ರಮಾಣವು ಹೆಚ್ಚಾಗುತ್ತದೆ. ನೋಡಿ, ಇವು ಕೂಡ 1 ಅಂಕದ ಪ್ರಶ್ನೆಗಳು. ಒಟ್ಟು 3 ಪ್ರಶ್ನೆಗಳಿರುತ್ತೆ. ಇನ್ನು 31ನೇ ಪ್ರಶ್ನೆ ನೋಡಿ. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಕಾರ್ಯವೇನು? ಉತ್ತರ: ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅಥವಾ ಪ್ರತಿಬಂಧಿಸುತ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 32ನೇ ಪ್ರಶ್ನೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಗ್ಲಾಮರುಲಸ್ ಅನ್ನು ಗುರುತಿಸಿ. ಉತ್ತರ: ಇದು ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರ. ಇದರಲ್ಲಿ ಭಾಗ ಯಾವುದು ಕೊಟ್ಟಿದ್ದಾರೆ? ಗ್ಲಾಮರುಲಸ್. ಈ ಭಾಗವನ್ನು ಇಲ್ಲಿ ಗುರುತಿಸಬೇಕು. ನೋಡಿ, ನೀವು ಚಿತ್ರಕ್ಕೆ 1.5 ಅಂಕ, ಭಾಗಕ್ಕೆ ಅರ್ಧ ಅಂಕ, ಒಟ್ಟು 2 ಅಂಕದ ಪ್ರಶ್ನೆ. ಇನ್ನು 33ನೇ ಪ್ರಶ್ನೆ ನೋಡಿ. ಅದರಲ್ಲಿ ಎ ಪ್ರಶ್ನೆ. ಪರಾವರ್ತಿತ ಚಾಪದ ಪ್ರಮುಖ ಭಾಗಗಳನ್ನು ಹೆಸರಿಸಿ. ಎ ಪ್ರಶ್ನೆಗೆ ಉತ್ತರ ನೋಡಿ. ಗ್ರಾಹಕ ಕೋಶ, ಜ್ಞಾನಸ್ನಾಯು ನರಕೋಶ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ ಮತ್ತು ಕಾರ್ಯನಿರ್ವಾಹಕ. ಇನ್ನು ಅದರಲ್ಲಿ ಬಿ ಪ್ರಶ್ನೆ ನೋಡಿ. ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನ್ಗಳು ಯಾವುವು? ಬಿ ಪ್ರಶ್ನೆಗೆ ಉತ್ತರ: ಪುರುಷರಲ್ಲಿ ಟೆಸ್ಟೋಸ್ಟಿರಾನ್,
ಸ್ತ್ರೀಯರಲ್ಲಿ ಈಸ್ಟ್ರೋಜನ್. ಇಲ್ಲಿ ಎ ಪ್ರಶ್ನೆಗೆ 1 ಅಂಕ, ಬಿ ಪ್ರಶ್ನೆಗೆ ಅರ್ಧ ಅಂಕ, ಅಂದರೆ ಇದಕ್ಕೆ ಒಂದು ಅರ್ಧ ಅಂಕ, ಇದಕ್ಕೆ ಉತ್ತರಕ್ಕೆ ಅರ್ಧ ಅಂಕ, ಒಟ್ಟು 2 ಅಂಕದ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳಿರುತ್ತೆ, 9 ಅಂಕಗಳು. 34ನೇ ಪ್ರಶ್ನೆ, ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡಿ, ಮಸ್ತಿಷ್ಕ ಇನ್ನು ಪಾನ್ಸ್, ಈ 2 ಭಾಗಗಳನ್ನು ಗುರುತಿಸಬೇಕು. ನೋಡಿ, ಇದು ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರ. ಈ ರೀತಿ ಚಿತ್ರವನ್ನು ಬರೆದು 2 ಭಾಗಗಳನ್ನು ನೀವು ಗುರುತಿಸಬೇಕು. ನೋಡಿ, ಇಲ್ಲಿ ಚಿತ್ರಕ್ಕೆ 2 ಅಂಕಗಳಿವೆ, ಪ್ರತಿಯೊಂದು ಭಾಗಗಳಿಗೆ ಅರ್ಧ ಅಂಕ, ಒಟ್ಟು 3 ಅಂಕ. ಇನ್ನು ನೆಕ್ಸ್ಟ್ ನೋಡಿ, 35ನೇ ಪ್ರಶ್ನೆ, ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಎತ್ತರವಾದ TTRR ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಬಿಡುವ ಗಿಡ್ಡವಾದ TTRR ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ. ನೋಡಿ, ಉತ್ತರ ಲಿಂಗಾಣುಗಳು TR ಈ ರೀತಿ ಬರೆದು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ಪೀಳಿಗೆಯ ಫಲಿತಾಂಶವನ್ನು ಈ ರೀತಿ ಬರಿಬೇಕು. ನಂತರ ಸಸ್ಯಗಳ ವಿಧಗಳ ಅನುಪಾತ ನೋಡಿ, 9:3:3:1. ನೀವು ಚೆಕ್ಕರ್ ಬೋರ್ಡ್ನ ಬರೆದ್ರೆ ಅದಕ್ಕೆ 2 ಅಂಕ, ಅನುಪಾತ ಗುರುತಿಸಿದ್ರೆ ಅದು 1 ಅಂಕ, ಒಟ್ಟು 3 ಅಂಕ. ನೋಡಿ, ಅದರ 35ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ. ಹಳದಿ ಬೀಜವನ್ನು ವಾಯ್ ಬಿಡುವ ಬಟಾಣಿ ಸಸ್ಯವನ್ನು ಹಸಿರು ಬೀಜಗಳನ್ನು ವಾಯ್ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. F2 ಪೀಳಿಗೆಯ ವ್ಯಕ್ತರೂಪ ಮತ್ತು ಜೀನ್ ನಮೂನೆಯ ಅನುಪಾತಗಳನ್ನು ಬರೆಯಿರಿ. ನೋಡಿ, ಲಿಂಗಾಣುಗಳು ವಾಯ್, ಸಿಂಗುಲರ್ ವಾಯ್. ಹಳದಿ ಬೀಜಗಳು ಬಿಡುವ ಇದು ಬಟಾಣಿ ಸಸ್ಯ ಯಾವುದು? ವಾಯ್. ನೋಡಿ, ವಾಯ್ ಈ ರೀತಿ ಚೆಕ್ಕರ್ ಬೋರ್ಡನ್ನು ಬರಿಬೇಕು. ಇನ್ನು ವ್ಯಕ್ತರೂಪ ಅನುಪಾತ ನೋಡಿ, 3:1. ಜೀನ್ ನಮೂನೆಯ ಅನುಪಾತ 1:2:1, ಒಟ್ಟು 3 ಅಂಕಗಳು. ಇನ್ನು 36ನೇ ಪ್ರಶ್ನೆ ನೋಡಿ, ಅದರಲ್ಲಿ ಎ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಎ ಪ್ರಶ್ನೆಗೆ ಉತ್ತರ, ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ವಿಭಜನೆಗೆ ಒಳಗಾಗುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುವರು. ಇನ್ನು ಬಿ ಪ್ರಶ್ನೆ, ಓಜೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು? ಉತ್ತರ ನೋಡಿ, ಬಿ ಪ್ರಶ್ನೆಗೆ ಕ್ಲೋರೋಫ್ಲೋರೋಕಾರ್ಬನ್, CFC. ಇನ್ನು ಸಿ ಪ್ರಶ್ನೆ, ವಿಘಟಿತ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ. ಉತ್ತರ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ. 37ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ ನೋಡಿ, ಅಪಧಮನಿ ಮತ್ತು ಪುಷ್ಪಶಕ ಅಪಧಮನಿಗಳ ಕಾರ್ಯಗಳೇನು? ಇನ್ನು ಮೊದಲನೇದಾಗಿ ನೋಡಿ, ಎ ಪ್ರಶ್ನೆಗೆ ಉತ್ತರ, ಅಪಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಸಾಗಿಸುತ್ತದೆ. ಇನ್ನು ಪುಪ್ಪುಸಕ ಅಪಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸುತ್ತದೆ. ಇನ್ನು ಇದರಲ್ಲಿ ಬಿ ಪ್ರಶ್ನೆ ನೋಡಿ, ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಇನ್ನು ಬಿ ಪ್ರಶ್ನೆಗೆ ಉತ್ತರ, ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು.
ಇನ್ನು ನೋಡಿ 37ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ. ಅದರಲ್ಲಿ ನೋಡಿ, ಮೊದಲನೇದಾಗಿ ಎ ಪ್ರಶ್ನೆ, ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣುವು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ವಿಭಜನೆಗೊಂಡ ಅಣುವು ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ? ನೋಡಿ, ಎ ಪ್ರಶ್ನೆಗೆ ಉತ್ತರ ಪೈರುವೇಟ್ ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜಿಸಲ್ಪಡುತ್ತದೆ. ಇನ್ನು ಬಿ ಪ್ರಶ್ನೆ, ಕ್ಸೈಲಮ್ ಮತ್ತು ಫ್ಲೋಯಮ್ಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ನೋಡಿ, ಬಿ ಪ್ರಶ್ನೆಗೆ ಉತ್ತರ ಕ್ಸೈಲಮ್ ಮತ್ತು ಫ್ಲೋಯಮ್. ಮೊದಲನೇದಾಗಿ ಕ್ಸೈಲಮ್ ನೋಡಮ್ಮ. ನೀರು ಮತ್ತು ಲವಣಗಳನ್ನು ಅಥವಾ ನೀರವಯವ ವಸ್ತುಗಳಾಗಿ ಸಾಗಿಸುತ್ತದೆ. ವಸ್ತುಗಳು ಹರಿವು ಏಕಮುಖ. ಕ್ಸೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ. ಇನ್ನು ಶೋಷಣ ಒತ್ತಡದಿಂದ ಕಾರ್ಯನಿರ್ವಹಣೆ. ಇನ್ನು ಫ್ಲೋಯಮ್ ನೋಡಿ, ಆಹಾರ ಅಥವಾ ಸಾಯುವ ವಸ್ತುಗಳನ್ನು ಸಾಗಿಸುತ್ತದೆ. ವಸ್ತುಗಳು ಹರಿವು ದ್ವಿಮುಖ. ಜರಡಿ ನಾಳ ಮತ್ತು ಸಂಗಾತಿ ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೂ ಸಾಗಿಸುತ್ತವೆ. ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆ. ಯಾವುದಾದರೂ ಎರಡನ್ನು ಬರೆದರೂ ನಡೆಯುತ್ತೆ. ಇಲ್ಲಿ ಎ ಪ್ರಶ್ನೆಗೆ 2 ಅಂಕ, ಬಿ ಪ್ರಶ್ನೆಗೆ 2 ಅಂಕ, ಒಟ್ಟು 4 ಅಂಕಗಳು. ಇನ್ನು 5ನೇ ಪ್ರಶ್ನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 5 ಅಂಕದ ಪ್ರಶ್ನೆಯಾಗಿರುತ್ತೆ. 38ನೇ ಪ್ರಶ್ನೆ, ಅದರಲ್ಲಿ ಎ ಕ್ವಶನ್ ನೋಡಿ, ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವೇನು? ನೋಡಿ, ಎ ಪ್ರಶ್ನೆಗೆ ಉತ್ತರ ತಾಯಿಯಿಂದ ಭ್ರೂಣಕ್ಕೆ ಪೋಷಕಾಂಶಗಳು ಸಾಗಿಸುತ್ತವೆ. ಭ್ರೂಣದಿಂದ ತಾಯಿಗೆ ತ್ಯಾಜ್ಯವನ್ನು ಸಾಗಿಸುತ್ತದೆ. ಇನ್ನು ಬಿ ಪ್ರಶ್ನೆ ನೋಡಿ, ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ ಏಕೆ? ಉತ್ತರ, ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ. ಇನ್ನು ಸಿ ಪ್ರಶ್ನೆ, ಕೆಳಗಿನ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರು ಹೊಂದಾಣಿಕೆಯಾಗುತ್ತದೆ ವಿವರಿಸಿ. ಉತ್ತರ, ಸಿ ಪ್ರಶ್ನೆಗೆ ಉತ್ತರ ನೋಡಿ, ಲೈಂಗಿಕ ಕೋಶಗಳಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಮೂಲ ವರ್ಣತಂತುಗಳ ಸಂಖ್ಯೆಯು ಅರ್ಧದಷ್ಟಾಗುತ್ತದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆಯು ಮೂಲದಲ್ಲಿದ್ದಷ್ಟೇ ಮರುಸ್ಥಾಪಿತವಾಗುತ್ತವೆ. ನೋಡಿ, 37ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ. ನೀವು ಎರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅಥವಾ ಪ್ರಶ್ನೆಯಲ್ಲಿ ಎ ಪ್ರಶ್ನೆ ನೋಡಿ, ಹೈಡ್ರಾ ಮತ್ತು ಪ್ಲನೇರಿಯಾಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿವೆ? ಎ ಪ್ರಶ್ನೆಗೆ ಉತ್ತರ ಹೈಡ್ರಾ, ಪ್ಲನೇರಿಯಾ. ಮೊದಲನೇದಾಗಿ ಹೈಡ್ರಾ ನೋಡಿ, ಮೊಗ್ಗುವಿಕೆಯಲ್ಲಿ ಸಂತಾನೋತ್ಪತ್ತಿ. ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆ. ಇನ್ನು ಪ್ಲನೇರಿಯಾ ಪುನರುತ್ಪಾದನೆಗಿಂತ ಇಂದ ಸಂತಾನೋತ್ಪತ್ತಿ. ಇದನ್ನು ಎಷ್ಟು ಬೇಕಾದರೂ ತುಂಡು ಮಾಡಬಹುದು ಮತ್ತು ಪ್ರತಿಯೊಂದು ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ. ಯಾವುದಾದ್ರೂ ಒಂದು ಬರೆದ್ರೂ ನಡೆಯುತ್ತೆ. ಇದಕ್ಕೆ 1 ಅಂಕ. ಎ ಪ್ರಶ್ನೆಗೆ 1 ಅಂಕ ಇರುತ್ತೆ. ಇನ್ನು ಬಿ ಪ್ರಶ್ನೆ ನೋಡಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಬಿ ಪ್ರಶ್ನೆಗೆ ಉತ್ತರ ನೋಡಿ, ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟುಮಾಡುತ್ತದೆ. ಇನ್ನು ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕ ನಳಿಕೆ ಮತ್ತು ಸಾಲಾಗ್ರಹಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಇನ್ನು ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಇನ್ನು ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಇನ್ನು ಸಿ ಪ್ರಶ್ನೆ ನೋಡಿ, ಬೀಜ ಒಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ? ಸಿ ಪ್ರಶ್ನೆ, ಬೀಜವು ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತದೆ. ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಬೆಳವಣಿಗೆ ಹೊಂದುತ್ತದೆ.
ಇನ್ನು ಪ್ರಥಮ ಕಾಂಡವು ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾಗುವವರೆಗೂ ಬೀಜದಳದಲ್ಲಿ ಸಂಗ್ರಹವಾದ ಆಹಾರವು ಬೆಳವಣಿಗೆಯಾಗಿ ಬಳಕೆಯಾಗುತ್ತದೆ. ಇಲ್ಲಿಗೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಭಾಗ ಸಿ ಜೀವ ವಿಜ್ಞಾನದ ಮಾದರಿ ಉತ್ತರಗಳು ಮುಗಿತು. ಇನ್ನು ಮುಂದಿನ ಎಲ್ಲ ಒಂದು ಮಾದರಿ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಒಂದು ಭಾಗಗಳ ಮಾದರಿ ಪ್ರಶ್ನೋತ್ತರಗಳನ್ನು ವಿಡಿಯೋ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.